ಪರಿಸರ ಚೆನ್ನಾಗಿದ್ದರೆ ಉತ್ತಮ ಆರೋಗ್ಯ ಸಾಧ್ಯ ಎಂದು ಪಾಂಡುಪುರ ಉಪವಿಭಾಗೀಯ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಿ ಎ ಅರವಿಂದ ಹೇಳಿದರು. ಪಟ್ಟಣದ ಉಪವಿಭಾಗೀಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಆಸ್ಪತ್ರೆ ಆವರಣದಲ್ಲಿ ಶ್ರೀ ಶಂಭುಲಿಂಗೇಶ್ವರ ಎಜುಕೇಷನ್ ಟ್ರಸ್ಟ್ನ BEd, BPEd, MPEdನ ವಿದ್ಯಾರ್ಥಿಗಳು ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ನಡೆಸಿದರು. ಆಸ್ಪತ್ರೆಯಲ್ಲಿ ಬೆಳೆದಿದ್ದ ಗಿಡಗಂಟೆಗಳು ಹಾಗೂ ಕಸವನ್ನು ತೆರವುಗೊಳಿಸಿದ ವಿದ್ಯಾರ್ಥಿಗಳು ಸುಮಾರು ಮಧ್ಯಾಹ್ನದವರೆಗೆ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿದರು. ಇದೇ ಜೊತೆಗೆ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಸಮುದಾಯ ಆಸ್ಪತ್ರೆಗಳಲ್ಲೂ ಕೂಡ ಶಂಭುಲಿಂಗೇಶ್ವರ ಎಜುಕೇಷನ್ ಟ್ರಸ್ಟ್ನ ವಿದ್ಯಾರ್ಥಿಗಳು ಸಮಾಧಾನ ಮಾಡಿದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ಅರವಿಂದ್ ಅವರು, ನಮ್ಮ ಮನೆ ಹಾಗೂ ಸುತ್ತಮುತ್ತಲ ಪರಿಸರ ಸ್ವಚ್ಛವಾಗಿದ್ದರೆ ಪ್ರತಿಯೊಬ್ಬರು ಆರೋಗ್ಯದಿಂದಿರಲು ಸಾಧ್ಯ ಎಂದು ತಿಳಿಸಿದರು. ಇದೇ ವೇಳೆ ಶ್ರೀ ಶಂಭುಲಿಂಗೇಶ್ವರ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷ ಎಂ ಪಂಚಲಿಂಗೇಗೌಡ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಮೋಹನ್ ರಾಜ್, ಉಪನ್ಯಾಸಕರಾದ ಶಶಿ, ಶಿವಕುಮಾರ್, ಆರೋಗ್ಯ ಇಲಾಖೆಯ ಶಿವಮ್ಮ, ಪುಟ್ಟಸ್ವಾಮಿ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಹಾಜರಿದ್ದರು. ಇದೇ ವೇಳೆ ಕೆಲವು ವಿದ್ಯಾರ್ಥಿಗಳು ಸ್ವಚ್ಛತಾ ಅಭಿಯಾನ ಕುರಿತಂತೆ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದರು. ಒಂದು ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಈ ದಿನ ನಮ್ಮ ಇಲಾಖೆಯಲ್ಲಿ ಎಲ್ಲ ತಾಲೂಕಿನ ವ್ಯಾಪ್ತಿಗೆ ಬರುವಂಥ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಇದೇ ವಿದ್ಯಾರ್ಥಿಗಳಿಂದ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ನಮ್ಮ ಉಪವಿಭಾಗೀಯ ಆಸ್ಪತ್ರೆಯ ವ್ಯಾಪ್ತಿನಲ್ಲಿ ಸುಮಾರು 35 ಶಿಕ್ಷಣಾರ್ಥಿಗಳು ಆಗಮಿಸಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಒಂದು ಶಂಭುಲಿಂಗೇಶ್ವರ ಎಜುಕೇಷನ್ ಟ್ರಸ್ಟ್ನ ಮುಖ್ಯಸ್ಥರಾದಂಥ ಪಂಚಲಿಂಗೇಗೌಡ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಇಲಾಖೆ ಪರವಾಗಿ ತುಂಬು ಹೃದಯದ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮುಖ್ಯ ಆಡಳಿತ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಅರವಿಂದ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೂ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಫಲಾನುಭವಿಗಳಾದಂಥ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಆಗಮಿಸಿದ್ದೀರ. ನಿಮಗೂ ಕೂಡ ನಮ್ಮ ಇಲಾಖೆ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೂ ಆ ಒಂದು ಶಿಕ್ಷಣ ಸಂಸ್ಥೆಯ ಉಪನ್ಯಾಸಕರಾದಂಥ ಸರ್ ಶಿವಕುಮಾರ್ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೂ ನಮ್ಮ ಹೇಳ್ತಾ ಇದ್ದೀನಿ ಎಲ್ಲ ಒಟ್ಟಿಗೆ ಏನಮ್ಮ ಪಿಕಾಸಿದಾಳ ಬೇಗ ಕೊಚ್ಚಾಚನ್ನ ಸಂದೀಪ ಮೇಲೆ ಬಗ್ಗಿರ್ತಾವೆ ತುಪ್ಪ ಹೊಡೆಯ ತಂಡೆ ಹೊಡೆಯ ತಂಡೆ ಹೊಡೆ ನಿಂತ್ಕೊಂಡ ಪ್ರಯೋಜನ ಇಲ್ಲ. ಮೊಬೈಲ್ ಬಂದು ಇಟ್ಬಿಟ್ಟು ಕಲ್ಲು ಅಥವಾ ಗಿಡ ಪಡ ಎಲ್ಲ ಆರೋಗ್ಯ ಹದಿನೈದು ಕಳಿಸ್ಬಿಡ್ತೀನಿ.
2025-26ನೇ ಸಾಲಿನಲ್ಲಿ ನಮ್ಮ ಸಮಲಿಂಗೇಶ್ವರ ವಿವಿಧ ಅಂಗಸಂಸ್ಥೆಗಳ ವತಿಯಿಂದ ನಾವು ಪ್ರತಿ ವರ್ಷವೂ ಸಹ ಹಲವಾರು ಸಮಾಜ ಸೇವಾ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷ ವಿಭಿನ್ನವಾಗಿ ಗಾಂಧಿ ಜಯಂತಿ ಪ್ರಯುಕ್ತ ತಾಲೂಕಿನ ಎಲ್ಲ 10 ಆರೋಗ್ಯ ಕೇಂದ್ರಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈಗ ಎಲ್ಲ ಕಡೆಯೂ ಸಹ 15 ಮಕ್ಕಳು ನಮ್ಮ ವೆಹಿಕಲ್ಸಲ್ಲೇ ಕಳಿಸ್ಕೊಟ್ಟು ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡೋದಕ್ಕೆ ನಾವು ಅನುವು ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ವಿಭಾಗೀಯ ಕೇಂದ್ರವಾದಂಥ ಪಾಂಡವಪುರ ತಾಲೂಕಿನಲ್ಲಿ ಸುಮಾರು 35 ಮಕ್ಕಳು ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿರ್ತಕ್ಕಂಥ ಕಸ ಕಡ್ಡಿ ಮತ್ತು ಗಿಡಗಳು ಮತ್ತು ವೇಸ್ಟೇಜ್ ಏನೇನಿದೆ ಅದೆಲ್ಲವೂ ಸಹ ಸ್ವಚ್ಛ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡು ಇವತ್ತು ನಾವು ಕೆಲಸ ಹಮ್ಮಿಕೊಂಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂಥ ಇಲಾಖಾ ವೈದ್ಯಾಧಿಕಾರಿಗಳು ಎಲ್ಲರೂ ಸಹ ಕೈ ಜೋಡಿಸಿ ನಮ್ಮ ಜೊತೆಯಲ್ಲಿ ಸಹಕಾರ ನೀಡ್ತಾ ಇದ್ದಾರೆ. ಇದೊಂದು ಗಾಂಧೀಜಿ ಕಂಡಂಥ ಸ್ವಚ್ಛತಾ ಆಂದೋಲನದಲ್ಲಿ ಇದೊಂದು ಕಾರ್ಯಕ್ರಮ. ಹಾಗಾಗಿ ಎಲ್ಲರೂ ಸಹ ಸಹಕರಿಸ್ಬೇಕಂತೇಳಿ ಈ ಮೂಲಕ ಕೇಳ್ಬೋದು. ಎಲ್ರಿಗೂ ಬೆಳಗಿನ ವಂದನೆ. ಏನು ಇವತ್ತು ನಾವು ಸ್ವಚ್ಛತಾ ಶಿಬಿರವನ್ನು ಹಮ್ಮಿಕೊಂಡಿದ್ದೆವು, ಅದು ಕಾರಣಕರ್ತರೆ ಇದು ಸಮಲಿಂಗೇಶ್ವರ ಟ್ರಸ್ಟ್ನ ಅಧ್ಯಕ್ಷರಾದಂಥ ಪಂಚಲಿಂಗೇಗೌಡರು. ಅವರೇ ಬಂದು ಇಲ್ಲಿ ನನ್ನ ಹತ್ರ ಬಂದು ಫೋನ್ ಮಾಡಿ ಮುಖಾಂತರ ಈ ಥರ ನಾನು ನಮ್ಮ ಎಲ್ಲ ಇರುವಂಥ PSCಗಳಿಗೆಲ್ಲ ನಾನು ಮಕ್ಕಳನ್ನ ಕಳಿಸ್ತೀನಿ. ನಮ್ಮ ಎಲ್ಲ ಇಡೀ ಪ್ರಾಥಮಿಕ ಆರೋಗ್ಯಗಳು ತಾಲೂಕಿನಲ್ಲ ನೀಟಾಗಿರಬೇಕು, ಚೆನ್ನಾಗಿರಬೇಕು, ಶುಚಿತ್ವವಾಗಿರಬೇಕು, ಮತ್ತು ಒಂದು ಸ್ವಚ್ಛತಾ ಆಂದೋಲನ ಮಾಡಬೇಕು ಅಂತ ಕೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಸೊ ಅದೇ ರೀತಿ ಏನು ನಮ್ಮ ಇಡೀ ಪಾಂಡವಪುರ ಸೇರಿ ಎಲ್ಲ ಆಸ್ಪತ್ರೆಗಳಿಗೂ ಕೂಡ ಒಂದೊಂದು 20-30 ಮಕ್ಕಳನ್ನ ಅವರ ವಾಲಂಟ್ರಿಗೆ ಬಸ್ಸಲ್ಲೇ ಕೂಡ ಕಳಿಸಿದ್ದಾರೆ. ಸೊ ಅದು ನಮಗೆ ನಾನು ಕೂಡ ಅದರ ಬಗ್ಗೆ ಅಭಾರಿಯಾಗಿ ಆರೋಗ್ಯ ಇಲಾಖೆ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಅಭಾರಿಯಾಗಿರ್ತೇನೆ. ಸೊ ಅದೇ ರೀತಿ ಏನಿವತ್ತು ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಗಾಂಧೀಜಿಯ ಕಂಡಂಥ ಕನಸು ಮತ್ತು ಏನು ಮಾನ್ಯ ಸರ್ಕಾರದ ಆದೇಶ ಮತ್ತು ಕೇಂದ್ರ ಸರ್ಕಾರದ ಆದೇಶದ ಒಂದು ದೇವದೇಶ ಇದೆ ಅಂದರೆ ಕ್ಲೀನಾಗಿರಬೇಕು ಅನ್ನೋದೇ ಒಂದು ಉದ್ದೇಶ. ಆದ್ದರಿಂದ ಇವತ್ತು ಒಂದು ಸ್ವಚ್ಛತಾವನ್ನು ಮಾಡ್ತಾಯಿದ್ದೀವಿ. ಅದೆಲ್ಲರೂ ಕೂಡ ನಾನು ಅವ್ರಿಗೆ ಒಂದು ಆರೋಗ್ಯ ಇಲಾಖೆಯ ಪರವಾಗಿ ನಾನು ಏನು ಸಮಲಿಂಗೇಶ್ವರ ಟ್ರಸ್ಟ್ನ ಎಲ್ಲ ಸದಸ್ಯರು ಮತ್ತು ಮಕ್ಕಳು ಬಂದಿರುವಂಥ ಮಕ್ಕಳಿಗೂ ಮೇಯ್ನು ನಾನು ಮಕ್ಕಳಿಗೆ ಒಂದು ಧನ್ಯವಾದ ತಿಳಿಸ್ಬೇಕು. ಮತ್ತು ಟೀಚರ್ಸ್ಗಳು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸುವಂತ ಕೇಳ್ತಿದ್ದೆ. ನಮಸ್ಕಾರ. ಅದೇ ರೀತಿಯಲ್ಲಿ ನಮ್ಮ ಊರಲ್ಲಿ ಮತ್ತು ನಮ್ಮ ಮನೆಗಳಲ್ಲಿ ನಾವು ಸ್ವಚ್ಛತೆಯನ್ನು ಈಗಲಿಂದನೇ ಪ್ರಾರಂಭಿಸೋಣ. ಅದು ಇಡೀ ದೇಶಾದ್ಯಂತ ವ್ಯಾಪಿಸ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಜೊತೆಗೆ ಆಲ್ರೆಡಿ ಇಲ್ಲಿ ಬಂದಿರುವಂತಹ ಎಲ್ಲರೂ ಸಹ ಪದವಿಯನ್ನ ಮತ್ತು ಸ್ನಾತಕೋತ್ತರ ಪದವಿಯನ್ನು ಮುಗಿಸ್ಕೊಂಡು ಬಂದಿರೋರು, NSS NCCಯನ್ನು ಮಾಡ್ಕೊಂಡು ಬಂದಿರೋರು. NSS ನಲ್ಲಿ ನೀವೆಲ್ಲ ಸಮಾಧಾನದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಕೆಲವೊಂದಿಗೆ ಹೊಸಬರಿಗೆ ಇದೊಂದು ಸಮಾಧಾನದ ಒಂದು ಹೊಸ ಅನುಭವ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಸೊ ಈ ಒಂದು ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ತಾಲೂಕಿನ ಎಲ್ಲ ಆಸ್ಪತ್ರೆಗಳಲ್ಲಿ ಅವಕಾಶವನ್ನು ಮಾಡಿಕೊಟ್ಟಂತಹ ತಾಲೂಕು ವೈದ್ಯಾಧಿಕಾರಿಗಳಾದಂತಹ ಶ್ರೀಯುತ ಡಾಕ್ಟರ್ ಅರವಿಂದ್ ಸರ್ ಅವರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಅಂತಂದ್ರೆ ಸ್ವಚ್ಛತೆ ಮತ್ತೆ ಆರೋಗ್ಯ ಅನ್ನುವಂಥದ್ದು. ಆರೋಗ್ಯ ನಮಗೆ ಬೇಕು ಅಂತಂದ್ರೆ ಮೊದಲು ನಮಗೆ ಸ್ವಚ್ಛತೆ ಬೇಕು. ಸೊ ಅದನ್ನ ಮೊದಲು ನಾವು ಶಿಕ್ಷಕರಾಗಿ ಮಕ್ಕಳಿಗೆ ಕೊಡ್ತಾ ಹೋಗೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸಂಸ್ಥಾಪಕರು ಹಾಗೂ ಮುಖ್ಯಸ್ಥರು ಆದಂತಹ ಪಂಚಲಿಂಗೇಗೌಡರ ಅವರ ಒಂದು ಕಾಳಜಿ ಏನಿದೆ ನಿಜವಾಗ್ಲೂ ಕೂಡ ತುಂಬ ನನಗೆ ಖುಷಿ ಪಡ್ತಾ ಇದೆ. ಯಾಕೆಂದರೆ ನಮ್ಮ ಅಧ್ಯಕ್ಷತೆಯಲ್ಲಿ ಈ ಥರ ಒಂದು ಕಾರ್ಯಕ್ರಮ ನಡೆಯೋದು ತಮಾಷೆ ಇಲ್ಲ. ಯಾಕೆಂದರೆ ನಿಮ್ಮಗಳ ಸಹಕಾರ, ಒಬ್ಬ ಸಂಸ್ಥೆಯ ಮುಖ್ಯಸ್ಥರ ಸಹಕಾರ, ಮತ್ತು ಮೇನು ನೀವೆಲ್ಲ ಬಂದಿದ್ದೀರ ವಿದ್ಯಾರ್ಥಿಗಳು ಸಹಕಾರ, ಮತ್ತು ಏನು ನಿಮ್ಮ ಟೀಚರ್ಸ್ಗಳು ಮತ್ತು ಎಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ನಮ್ಮ ಎಂಟೈರು ನಮ್ಮ ಪಾಂಡವಪುರ ತಾಲೂಕಿನಲ್ಲಿರುವಂತಹ ಎಲ್ಲ PSCಗಳಿಗೆ ಹೋಗಿ ಏನೆಲ್ಲ ಕ್ಲೀನ್ ಮಾಡಿದ್ದೀರಾ ಮತ್ತು ಸ್ವಚ್ಛತೆ ಅವ್ರ ಬಗ್ಗೆ ಮೂಡಿಸಿದ್ದೀರಾ. ನಿಮ್ಮ ಸಂಸ್ಥೆಯ ಹೆಸರನ್ನು ಇನ್ನೂ ಉತ್ತುಂಗಿಗೆ ತಗೊಂಡೋಗಿದ್ದೀರಾ. ಯಾಕೆಂದರೆ ಎಲ್ಲ ಕೇಳ್ತಾರೆ, ಯಾವ ಸಂಸ್ಥೆಯವರಪ್ಪ, ಇದು ಯಾವ ಊರು, ಯಾವ ಟೀಚರ್ಸು, ಯಾವ ಊರು ಅಂತ ಕೇಳ್ತಾರೆ. ಅದನ್ನು ನೀವೆಲ್ಲ ಉಳಿಸಿ ಒಂದು ಸಂಸ್ಥೆಯ ಹೆಸರನ್ನು ನೀವು ಗಳಿಸ್ಕೊಂಡಿದ್ದೀರಾ. ಆ ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಇಲಾಖೆಗೂ ಕೂಡ ನೀವು ಸಹಾಯ ಮಾಡಿದ್ದೀರಾ. ಏನು ಇಷ್ಟೊಂದು ನೀವೆಲ್ಲ ತುಂಬ ನಾನು ಈಗ ನೋಡಿದೆ, ಬೆಳಿಗ್ಗೆ ನಾನು ನಿಮ್ಮ ಜೊತೆ 10 ಗಂಟೆಯಿಂದ ಜೊತೆಲೇ ಇದ್ದೆ. ತುಂಬ ಎಲ್ಲರೂ ಕೂಡ ಕಷ್ಟಪಟ್ಟು ತುಂಬ ಶ್ರಮಪಟ್ಟು ಕೆಲಸ ಮಾಡಿದ್ದೀರಾ. ಆದ್ದರಿಂದ ನನ್ನ ಆರೋಗ್ಯ ಇಲಾಖೆ ಪರವಾಗಿ ಎಲ್ಲರೂ ಕೂಡ ಒಂದು ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ಏನು ನಾಳೆ ಎಲ್ಲ ನಮ್ಮ ವಿಜಯಕುಮಾರ್ ಹೇಳಿದ್ರು, ಒಂದಷ್ಟು ಇಬ್ಬರು ಹುಡುಗರು ಮಾತಾಡಿದ್ರು, ಮತ್ತು ನಮ್ಮ ಟೀಚರ್ಸು ಹೇಳಿದ್ರು ಸ್ವಚ್ಛತೆಯೇ ಮೊದಲ ಆದ್ಯತೆ. ನಮ್ಮ ಮನೆ, ನಮ್ಮ ಅಕ್ಕಪಕ್ಕ ಸ್ವಚ್ಛತೆ ಮತ್ತು ಆಸ್ಪತ್ರೆಗಳ ಕ್ಲೀನ್ನೆಸ್ಸು ಇದೆಲ್ಲ ಇದ್ರೇ ನಮ್ಮ ಆರೋಗ್ಯ ಒಂದು ಗುಣಮುಖವಾಗಲಿಕ್ಕೆ ಪರಿಸರ ಮೇಯ್ನ್. ನಾವು ಆ್ಯಕ್ಚುಲಿ ಈಗ ಪರಿಸರ ಮೇಯ್ನ್, ಸ್ವಚ್ಛತೆ ಇಲ್ಲ ಅಂತ ಅಂದರೆ ಆರೋಗ್ಯ ದೃಷ್ಟಿಲಿ ನೀವು ಎಷ್ಟೇ ಮೆಡಿಸಿನ್ ಕೊಟ್ಟರು ಕೂಡ ವಾಸಿ ಮಾಡೋಕ್ಕೆ ಆಗಲ್ಲ. ಸೊ ಆದ್ದರಿಂದ ಏನು ಮನೆ ಆಗ್ಬೋದು, ಆಸ್ಪತ್ರೆಗಳಾಗ್ಬೋದು, ಎಲ್ಲ ಆಫೀಸ್ಗಳಾಗ್ಬೋದು, ಪ್ರತಿಯೊಂದು ಕೂಡ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ನೀವೆಲ್ಲ
ಏನು ಇವತ್ತು ಮಾರ್ಗದರ್ಶನ ಕೊಟ್ಟಿದ್ದೀರಿ, ಮಾರ್ಗದರ್ಶನ ಮಾಡಿದ್ದೀರಾ, ಕೆಲಸ ಮಾಡಿದ್ದೀರಾ. ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ನಡೀಲಿ. ಸೊ ಯಾವತ್ತು ಸಮುದಾಯ ಟ್ರಸ್ಟ್ ನಮ್ಮ ಆರೋಗ್ಯ ಇಲಾಖೆ ಜೊತೆ ಇದರಂತೆ ಅವಳು ಕೂಡ ಬೆಳಿಗ್ಗೆ ಕೂಡ ಹೇಳಿದೆ, ಈಗಲೂ ಕೂಡ ಎಲ್ಲ ಇಲಾಖೆ ಎಲ್ಲ ಕಾರ್ಯಕ್ರಮ ಕೂಡ ನಮ್ಗೆ ಮಾಡಿಕೊಡ್ತಾ ಇದ್ದೀರಾ. ಒಂದು ರಕ್ತದಾನ ಶಿಬಿರ ಇರ್ಬೋದು, ಮತ್ತು ಹೆಲ್ತ್ ಚೆಕಪ್ಸ್ ಆಗ್ಬೋದು, ಸ್ವಚ್ಛತೆ ಬಗ್ಗೆ ಆಗ್ಬೋದು, ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಾ. ಆದ್ದರಿಂದ ನಿಮ್ಮೆಲ್ಲರಿಗೂ ಕೂಡ ಆಭಾರಿಯಾಗಿ ನಮಗೆ B.Ed B.Ped ಅಲ್ಲಿ ಆರೋಗ್ಯ ಶಿಕ್ಷಣ ಅಂತೇಳಿ ಸಿಲೆಬಸ್ ಇದೆ, ಯೋಗ ಶಿಕ್ಷಣ, ಆರೋಗ್ಯ ಶಿಕ್ಷಣ ಸಬ್ಜೆಕ್ಟ್ ಸಹ ಇದೆ. ನಿಮ್ಗೆ ಹೆಚ್ಚಿನ ಮಾಹಿತಿ ಸಂಪನ್ಮೂಲ ವ್ಯಕ್ತಿಗಳ ಕರೆಸಿ ನಾವು ಪಾಠ ಮಾಡಬೇಕು ಮತ್ತು ಪ್ರಾಯೋಗಿಕವಾಗಿ ಸಹ ನಿಮಗೆ ಅನುಭವ ಕೊಡಬೇಕು. ಅದು ಎರಡೂ ಸಹ ಇವತ್ತು ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ವಿಜಯ್ ಕುಮಾರ್ ಅವರು ಸಾಕಷ್ಟು ಕುಷ್ಠರೋಗದ ಬಗ್ಗೆ ಮತ್ತು ಆರೋಗ್ಯ ಇದ್ರ ಬಗ್ಗೆ ಎಲ್ಲ ಹೇಳಿದ್ರು. ಯಾರ ಆರೋಗ್ಯ ಕೇಂದ್ರ ನಾವು ಇವತ್ತು ಸ್ವಚ್ಛತೆ ಮಾಡಿರೋದು ಯಾರ್ದದು? ಹಾಂ, ನಮ್ಮ ಆರೋಗ್ಯ ಕೇಂದ್ರ ನಮ್ಮ ಕೈಯಲ್ಲಿ ಎಂದಂಗೆ ನಾವು ನಮ್ಮ ಆರೋಗ್ಯ ಕೇಂದ್ರಗಳನ್ನು ನಾವು ಸ್ವಚ್ಛತೆ ಮಾಡಿದ್ವಿ, ಬೇರೆ ಯಾರ್ದೂ ಅಲ್ಲ. ಹಾಗಾಗಿ ನಾವು ಹೋಗಿ ನೋಡ್ತಾ ಇರ್ತೀವಿ, ಅದು ಕ್ಲೀನ್ ಆಗಿಲ್ಲ, ಇದು ಕ್ಲೀನ್ ಆಗಿಲ್ಲ, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಇದು ಗಲೀಜು ಅಂತೇಳಿ. ಆಯ್ತಾ? ಅದು ಅನ್ಬೇಕಾದ್ರೆ ಕಾರಣ ಏನಪ್ಪ ಅಂದರೆ ನಾವೆಲ್ಲ ತೊಗೊಂಡೋಗಿ ಅಲ್ಲಿ ಡಂಪ್ ಮಾಡೋದ್ರಿಂದ. ನಾವು ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು, ನಮ್ಮ ಕಾಲದಲ್ಲಿ ಹಂಗಾದ್ರೆ ನೀವು ಯಾರು ಇರ್ತಿಲ್ಲ. ಏನಪ್ಪ ಅಂದರೆ ಮೋದಿಯವರು ಸರ್ಕಾರ ಕೆಲವೊಂದು ಕಾರ್ಯಕ್ರಮ ತಂದರು, ಕಂಪಲ್ಸರಿ ಏನು ಟಾಯ್ಲೆಟು ಪ್ರತಿಯೊಂದು ಮನೇಲಿ ಇರಬೇಕು ಅಂಥೇಳಿ. ತುಂಬಾ ನಾವು ನೆನ್ಕೋತೀವಿ, ದಾರಿನಲ್ಲಿ ನಾವು ತಿರುಗಾಡೋಕ್ಕಾಗ್ತಿರ್ಲಿಲ್ಲ, ಎರಡೂ ಬದಿಗಳಲ್ಲಿ ತಿರುಗಾಡಕ್ಕೆ ಮೂಗು ಮುಚ್ಕೊಂಡೇ ಹೋಗ್ತಿದ್ದು. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಇತ್ತು. ಅದು ಮಹಿಳೆಯರಿಗಂತೂ ತುಂಬಾ ಕಷ್ಟ ಇತ್ತು. ಈಗ ತುಂಬಾ ಅದ್ಭುತವಾದಂಥ ಆರೋಗ್ಯ ಬಗ್ಗೆ ಕಾಳಜಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮನ ಮೋದಿಜಿ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಿದ್ರು, ಇನ್ನೂ ಬೇಕಾದಷ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಹಾಗಾಗಿ ಆರೋಗ್ಯ ಕೇಂದ್ರಗಳಲ್ಲಿ ಹೆಚ್ಚು ಕಾಳಜಿ ವಹಿಸಿ ಸ್ವಚ್ಛತೆ ಮಾಡ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಎಲ್ಲವನ್ನೂ ಸಹ ಮಾಡೋದಕ್ಕಾಗೋದಿಲ್ಲ. ಇದನ್ನು ಸಾರ್ವಜನಿಕರು ಮತ್ತು ನಿಮ್ಮಂಥ ಪ್ರಶಿಕ್ಷಣಾರ್ಥಿಗಳು ಬಂದು ಇದನ್ನು ಮಾಡಿದ್ರೆ ಯಶಸ್ವಿ ಆಗ್ತದೆ ಅನ್ನೋ ಉದ್ದೇಶದಿಂದ ನಾವು ಹಲವಾರು ಈ ವರ್ಷ ಸಹ ನಾವು ಅಂಕೇಗೌಡರ ಒಂದು ಜ್ಞಾನ ಪ್ರತಿಷ್ಠೆ ಅಂತ ಹೋಗ್ಬಿಟ್ಟು ಎಲ್ಲವನ್ನು ಸ್ವಚ್ಛತೆ ಮಾಡಿ ಪುಸ್ತಕವನ್ನು ಎಲ್ಲವನ್ನು ಸಹ ನಿರ್ವಹಣೆ ಮಾಡಿಬಿಟ್ಟು ಒಂದು ಸಹ ಬಂದ್ವಿ. ಅದು ಸಹ ಯಶಸ್ವಿ ಆಯಿತು. ಇವತ್ತು ಸಹ ತಾವೆಲ್ಲ ಖುಷಿಯಾಗಿ ಮಾಡಿದಿರಿ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಮಾಡಿದ್ರಿ, ಎಷ್ಟು ಯಾಗಾರು ಮಾಡಿ ಚೆನ್ನಾಗಿ ಮಾಡಿದಿರಿ. ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ನೀವು ಸಹ ನಿಮ್ಮ ಮನೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗ್ತದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಆರೋಗ್ಯ ಇಲಾಖೆಯ ಮುಖ್ಯಸ್ಥರಾದಂಥ ಅರವಿಂದ್ ಸರ್ ಅವರು, ಎಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ಗಳ ಮುಖ್ಯಸ್ಥರು, ಅಲ್ಲಿ ಸಿಬ್ಬಂದಿ ವರ್ಗ, ಇಲ್ಲಿ ಎಲ್ಲ ಸಿಬ್ಬಂದಿ ವರ್ಗ ಎಲ್ಲರೂ ಸಹ ನಮ್ಮ ಸಂಸ್ಥೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಮತ್ತು